ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಬ್ಲಾಕ್ ಸಿ ಅನ್ನು ಸುತ್ತುವರಿದಿರುವಂತಹ ದೇಶಗಳ ಬಗ್ಗೆ ಒಂದು ಕೋಡೆ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಮ್ಯಾಪಲ್ಲಿ ಬ್ಲಾಕ್ ಸಿ ಎಲ್ಲಿದೆ ಅಂತ ಒಂದು ಮ್ಯಾಪಿಂಗ್ ಮಾಡುವ. ಸ್ನೇಹಿತರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಈ ಭಾಗ. ಈ ಭಾಗ ಬ್ಲಾಕ್ ಸಿ ಆಗಿರುತ್ತೆ. ಇದು ಈ ಕಡೆ ರಷ್ಯಾ ಇದೆ. ಕ್ಯಾಸ್ಪಿಯನ್ನ ಇಮಿಡಿಯೇಟಾಗಿ ರಷ್ಯಾ ದಾಟಿದರೆ ಬ್ಲಾಕ್ ಸೀಸ್ ಇದೆ. ಈ ಕಡೆ ಯುರೋಪ್ ಕಾಂಟಿನೆಂಟು, ಈ ಕಡೆ ಏಷ್ಯನ್ ಕಾಂಟಿನೆಂಟು, ಅಂದರೆ ನಮ್ಮ ಮುಸ್ಲಿಂ ಕಂಟ್ರಿಗಳಿದಾವಲ್ಲ, ಇರಾನು, ಸಿರಿಯಾ, ಟರ್ಕಿ, ಅದರ ಮಧ್ಯದಲ್ಲಿ ಈ ಬ್ಲಾಕ್ ಸಿ ಇದೆ. ಇದನ್ನು ಕೋಡ್ ಮುಖಾಂತರ ಹೇಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ, ಬನ್ನಿ. ಬ್ಲಾಕ್ ಸಿ ನಿಮಿಷ, ಇದು ಅಂದಾಜಲ್ಲಿ ಬಿಡಿಸಿರೋ ಸ್ನೇಹಿತರೆ, ಅಪ್ರಾಕ್ಸಿಮೇಟ್ ಆಗಿ ಇಲ್ಲೊಂದು ಸಿ ಬರುತ್ತೆ. ಇದು ಆಮೇಲೆ ಹೇಳ್ತೀನಿ ಯಾವುದಂತ. ನೇರಾಗಿ ಇದೆ, ಸ್ವಲ್ಪ ನೇರಾಗಿ ಇದಕ್ಕೆ, ಅದರ ಬಟ್ ಅದು ಬ್ಲಾಕ್ ಸಿ ಪಾರ್ಟ್ ಅಲ್ಲ, ಅದಕ್ಕೆ ಸಪ್ರೇಟ್ ಹೆಸರಿದೆ. ಬ್ಲಾಕ್ ಸೀನ ಪೂರ್ವಕ್ಕೆ ರಷ್ಯಾ ಇದೆ ಸ್ನೇಹಿತರೆ. ರಷ್ಯಾ ಇದೆ. ಈ ಭಾಗದಲ್ಲಿ ಜಾರ್ಜಿಯಾ ಇದೆ. ದಕ್ಷಿಣ ಭಾಗದಲ್ಲಿ ಟರ್ಕಿ ಇದೆ ಸ್ನೇಹಿತರೆ. ಇಲ್ಲೊಂದು ಚಿಕ್ಕ ಸಮುದ್ರ ಬರುತ್ತೆ, ಇದೇನಂತ ಆಮೇಲೆ ಹೇಳ್ತೀನಿ. ಈ ಭಾಗದಲ್ಲಿ ಬಲ್ಗೇರಿಯಾ, ಈ ಭಾಗದಲ್ಲಿ ರೊಮೇನಿಯಾ, ಮೇಲ್ಗಡೆ ಯುಕ್ರೇನ್, ಇದೆ ಸ್ನೇಹಿತರೆ. ಈ ಸಣ್ಣ ಸಮುದ್ರವನ್ನು ನಾವು ಸಿ ಆಫ್ ಅಜಾವ್ 2017 FD ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಈ ಚಿಕ್ಕ ಸಮುದ್ರವನ್ನು ಅಥವಾ ಲೇಕನ್ನು ಸಿ ಆಫ್ ಮಾರ್ಮರು ಅಂತ ಕರೀತಾರೆ. ಓಕೆ ಸ್ನೇಹಿತರೆ, ಇದನ್ನು ನಾವು ಕೋಡಿ ಮುಖಾಂತರ ಯಾವ ಥರ ನೆನ್ಪಿಡ್ಕೋಬೋದು, ಕೋಡಿ ಮುಖಾಂತರ ನೆನ್ಪಿಡ್ಕೋ ಅಂತ ಹೇಳ್ತಿದ್ದೀನಿ. ಟ್ರಿಕ್ಸ್ ಏನಪ್ಪ ಅಂದರೆ, ತುಂಬ ಈಸಿ ಇದೆ ಇದು ಕೋಡಿಂಗು. ಟೀ ಆ್ಯಂಡ್ ಬರ್ಗರ್ ಅಂತ ನೆನ್ಪಿಡ್ಕೋಬೇಕು ಸ್ನೇಹಿತರೆ ನೀವು. ಸ್ನೇಹಿತರೆ, ಟಿ ಅಂದರೆ ಟರ್ಕಿ, ಅಷ್ಟೇ. ಅದು ಮತ್ತು ಏನೂ ಇಲ್ಲ, ಇವೆಲ್ಲ ಇಲ್ಲ. ಟಿ ಅಂದರೆ ಟಿ ಅಂತ ಹೇಳಿದ್ರೆ ಉಳಿದವೆಲ್ಲ ಸೈಲೆಂಟ್ ಆಗುತ್ತಲ್ಲ, ಹಾಗಾಗಿ. ಬಿ ಅಂದರೆ ಬಲ್ಗೇರಿಯಾ, ಯು ಅಂದರೆ ಯುಕ್ರೇನ್, ಆರ್ ಅಂದರೆ ರಷ್ಯಾ, ಜಿ ಅಂದರೆ
ಜಾರ್ಜಿಯಾ, ಈ ಇಲ್ಲ ಕಂಟ್ರೋಲ್, ಈ ಇಲ್ಲ. ಇನ್ನೊಂದು ಆರ್ ಅಂದರೆ ರೊಮೇನಿಯಾ, ಟಿ ಅಂದರೆ ಟರ್ಕಿ, ಬಿ ಅಂದರೆ ಬಲ್ಗೇರಿಯಾ, ಯು ಅಂದರೆ ಯುಕ್ರೇನ್, ಆರ್ ಅಂದರೆ ರಷ್ಯಾ, ಜಿ ಅಂದರೆ ಜಾರ್ಜಿಯಾ, ಇ ಅಂದರೆ ಆರ್ ಅಂದರೆ ರೊಮಾನಿಯಾ. ಇದನ್ನು ಬೇಕಾದ್ರೆ ನೀವು ನಿಮಗೆ ಕನ್ಫ್ಯೂಸ್ ಆಗುತ್ತಂದರೆ ಸ್ಮಾಲ್ ಲೆಟರ್ ಬರ್ಕೊಳ್ಳಿ, ಇವೆರಡು. ಟಿಯಲ್ಲಿ ಟಿ ಮಾತ್ರ ಇರುತ್ತೆ. ಬರ್ಗರಲ್ಲಿ ಕೂಡ ಈ ಇಲ್ಲ ಅಂತ ಸಣ್ಣ ಕೋಡಿ ಮುಖಾಂತರ ನೀವು ನೆನ್ಪಿಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ.